ಸೊ ಹಲೋ ಗೈಸ್, ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫ್ಯಾಟ್ ಬರ್ನ್ ಮಾಡೋದು ಅಥವಾ ಅದರಿಂದ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ವಿಷಯ ಯಾವುದ್ರ ಬಗ್ಗೆಪ್ಪ ಅಂತಂದರೆ, ನೀವು ಕಾಫಿ ಅಥವಾ ಟೀ ಕುಡಿತಿರ್ತೀರಲ್ಲ, ಅದೇ ರೀತಿಯಾಗಿ ಇದು ಗಿಡಮೂಲಿಕೆಯಿಂದ ಮಾಡುವಂಥದ್ದು ಅಂತಾನೆ ಹೇಳ್ಬೋದು. ಯಾವುದಪ್ಪ ಅಂದರೆ, ಒಂದು ಬಾಯ್ಲ್ ತೊಗೊಂಡು ಬಾಯ್ಲಲ್ಲಿ ಸ್ವಲ್ಪ ಒಂದು 2 ಕಪ್ ವಾಟರ್ ಹಾಕ್ಬಿಟ್ಟು ಅದರಲ್ಲಿ ಒಂದು 4 ಎಲೆ ಕ್ಲೀನ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಂದು 2 ಹನಿ ನಿಂಬೆ ರಸ ಕುದಿಸ್ಬಿಟ್ಟು ಅದನ್ನು ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಏನಿದೆ ಬೇಗನೆ ಬರ್ನ್ ಆಗುತ್ತೆ. ತುಂಬಾ ಇದೆ, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲಿ ಕೂಡ ಕೆಫಿನೋ ಅನ್ನುವಂಥ ಅಂಶನೂ ಕೂಡ ಇರುತ್ತೆ. ಅದು ನಮಗೆ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಿಬಿಟ್ಟು ಅದು ನಮ್ಮ ಫ್ಯಾಟ್ ಏನಿದೆಯಲ್ಲ ಹೊಟ್ಟೆ ಅದು ಬರ್ನ್ ಮಾಡುತ್ತೆ. ಎಷ್ಟು ಪರ್ಸೆಂಟ್ ಬರ್ನ್ ಮಾಡುತ್ತಪ್ಪ ಅಂದರೆ 30ಇಂದ 35% ಬರ್ನ್ ಮಾಡೋ ತುಂಬಾ ಮೆಡಿಸಿನ್ ಹೆಲ್ತಿಗೆ ಒಳ್ಳೇದು ಅಂತಲೇ ಹೇಳ್ಬೋದು. ಅದನ್ನು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು. ನಮ್ಮ ತಂದೆಯವರಿಂದನೇ ನಾನು ಅದನ್ನು ತಿಳ್ಕೊಂಡಿದ್ದೆ, ಯಾವ ರೀತಿ ಮಾಡಬೇಕು, ಅದರಿಂದ ಕುಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅಂತಂದು ನಾನು ChatGPT ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಟ್ರೈ ಮಾಡಿದ್ದೀನಿ, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನೇನು ಬೆನಿಫಿಟ್ಸ್ ಅಪ್ಪ ಅಂತಂದರೆ, ಅದನ್ನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ನಮ್ಮ ಡೈಜೆಷನ್ಗೆ, ಹಾಗೆ ನಮ್ಮ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಗೊತ್ತಾ, ಅದು ತುಂಬಾ ಈಸಿಯಾಗಿ ಮಾಡುವ ರೀತಿ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಇಷ್ಟು ಬೆನಿಫಿಟ್ಸ್ ಇದೆ, ಇನ್ನೂ ತುಂಬಾ ಬೆನಿಫಿಟ್ಸ್ ಇದೆ. ಅದರಿಂದ ನಮಗೆ ಮೂಲ್ಯಾವಧಿ ಆಗ್ತಾ ಇರಲ್ಲ ಅಂತಂದರೆ ಅದಕ್ಕೂ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನು ವಿಧವಾದಂಥ ಬೆನಿಫಿಟ್ಸ್ ಇದೆ. ಇನ್ನೂ ಸರ್ಚ್ ಮಾಡ್ತಾ ಇರ್ತೀನಿ, ನೋಡೋಣ. ನಮಗೆ ಗೊತ್ತಾದಷ್ಟು ತಿಳ್ಕೊಂಡಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ವಿಷಯಗಳನ್ನ ಸರ್ಚ್ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ನೀವು ಏನು ಸಪೋರ್ಟ್ ಮಾಡಿಲ್ಲ, ಇವನು ಯಾರು ಈ ಥರ ಮಾಡ್ತಿದ್ದೇನೆ ಹಂಗೆ ಹಿಂಗೆ. ಇಷ್ಟು ದಿನ ನಾನು ವೀಡಿಯೋಸ್ನ ಜಿಮ್ದು ವರ್ಕೌಟ್ ಮಾಡಿಬಿಟ್ಟು ಅದಕ್ಕೆ ಮಾತ್ರ ಆಗ್ತಾ ಇದ್ದೆ ವಿಡಿಯೋಸು. ಬಟ್ ಇವಾಗಿಂದ ಆ ರೀತಿ ಆಗ್ತೀನಿ. ಬಟ್ 50% ಡಯಟು, ಇನ್ನೂ 50% ವರ್ಕೌಟ್ದು. ಅದರಲ್ಲೇ ಇನ್ನು ಏನೇನು ಅಂಶ ಬರುತ್ತೆ ಅದರೆಲ್ಲ ರಿಸರ್ಚ್ ಮಾಡಿಬಿಟ್ಟು ಅದ್ರದ್ದು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ. ಏನೇನು ನಿಮಗೆ ಬೆನಿಫಿಟ್ ಸಿಗುತ್ತೆ ನನ್ನಿಂದ, ಎಲ್ಲ ರೀತಿಯಾದ ಬೆನಿಫಿಟ್ಸನ್ನ ನಾನು ರಿಸರ್ಚ್ ಮಾಡಿಬಿಟ್ಟೆ ನಿಮ್ಮ ಮುಂದೆ ತರ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಹೋದರೆ ನನಗೆ ಇನ್ನೂ ತುಂಬ ನಿಮ್ಮಿಂದ ಹೆಲ್ಪ್ಫುಲ್ ಆಗುತ್ತೆ. ನನಗೂ ಸ್ವಲ್ಪ ಮಾಡಬೇಕು ವೀಡಿಯೋಸ್ನ ಅಂತಂದ್ಬಿಟ್ಟು ನನಗೆ ಸ್ವಲ್ಪ ಹುಮ್ಮಸ್ ಬರುತ್ತೆ, ಮಾಡಬೇಕು ಅನ್ನೋದು ಹಂಬಲ ಇರುತ್ತೆ. ನಾನು ಇನ್ನೂ ನನ್ನ ಚಾನಲ್ ಏನು ಸ್ಟಾರ್ಟ್ ಮಾಡಿದ್ದೀನಲ್ವಾ ಯೂಟ್ಯೂಬ್ನಲ್ಲಿ, ಫಿಟ್ ಆ್ಯಂಡ್ ಟ್ರಾವೆಲ್ ಚಾನಲ್ ಅಂತ ಅಂದ್ಬಿಟ್ಟು ಕನ್ನಡ, ಫಿಟ್ ಆ್ಯಂಡ್ ಟ್ರಾವೆಲ್ ಕನ್ನಡ ಚಾನಲ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಲ್ವಾ. ಈ ಕಡೆ ಫಿಟ್ನೆಸ್ದು ಕೂಡ ಮಾಡ್ತೀನಿ, ಈ ಕಡೆ ಟ್ರಾವೆಲ್ದು ಕೂಡ ಮಾಡ್ತೀನಿ. ಇಷ್ಟು ದಿನ ಏನಕ್ಕೆ ವಿಡಿಯೋ ಬರ್ತಿರ್ಲಿಲ್ಲಪ್ಪ ಅಂತಂದರೆ, ನಾನು ಒಂದು ಮೊಬೈಲ್ನ, ಚೆನ್ನಾಗಿರೋ ಕ್ಯಾಮ್ರಾ ಇರುವಂಥ ಮೊಬೈಲ್ನ ಅಥವಾ ಅದರಲ್ಲೂ ಎಡಿಟ್ ಮಾಡೋದು, ರೆಕಾರ್ಡ್ ಮಾಡಿ ಎಲ್ಲ ಮಾಡೋ ರೀತಿಯಾಗಿ ಚೆನ್ನಾಗಿರುವಂಥ ಮೊಬೈಲನ್ನು ನಾನೇ ಖುದ್ದಾಗಿ ರಿಸರ್ಚ್ ಮಾಡಿದ್ದೀನಿ. ಸ್ವಲ್ಪ ಅವ್ರ ಹತ್ರನೂ ಕೇಳಿದ್ದೀನಿ. ನನಗೆ ಲೈಕ್ ಆಗಿರೋದು ಯಾವುದಪ್ಪ ಅಂತಂದರೆ iPhone 15 ಅದು ಲೈಕ್ ಆಗಿದೆ. ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಳ್ಳಿ. ಅದನ್ನು ತೊಗೊಂಡ್ಬಿಟ್ಟು ಅದರಿಂದ ನಾನು ಟ್ರಾವೆಲ್, ಫಿಟ್ನೆಸ್ ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ತೊಗೋತೀನಿ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲದೆ ಇನ್ನೊಂದು ವೀಕಲ್ಲಿ ತೊಗೊಂಡ್ಬಿಟ್ಟು ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಐಫೋನು ಅಥವಾ ಈ ಥರ ಕ್ವಾಲಿಟಿ ಇರೋ ಕ್ಯಾಮ್ರಾ ಇದಾವಲ್ಲ, ಇವಾಗ ನಾವು ನಾರ್ಮಲ್ ಮೊಬೈಲಲ್ಲಾದರೆ MP ಲೆಕ್ಕ ಇರುತ್ತೆ, ಅದರಲ್ಲಿ ಅಂದರೆ ಬರೀ ನಾರ್ಮಲ್ ಆಗಿ ರೆಕಾರ್ಡ್ ಆಗುತ್ತೆ. ಬಟ್ಟು ಐಫೋನಲ್ಲಿ ಏನಪ್ಪ ಅಂತಂದರೆ
ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅದರಲ್ಲಿ ಲೆನ್ಸ್ ಕೊಟ್ಟಿರ್ತಾರೆ. ಲೆನ್ಸಿಂದ ಅದೇನಾಗುತ್ತೆ ತುಂಬಾ ಚೆನ್ನಾಗಿ ಕ್ಲಿಯರಿಟಿ 4K ರೆಕಾರ್ಡ್ ಆಗುತ್ತೆ. 4K ರೆಕಾರ್ಡ್ ಆಗಿಬಿಟ್ಟು ನಾವು ಬ್ಯಾಕ್ಗ್ರೌಂಡು ಫಿಲ್ಟರ್ಗೂ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲಿ. ಆ ರೀತಿಯಾಗಿ ರೆಕಾರ್ಡ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿ ಕ್ಲಿಯರಿಟಿ ಇರುವಂಥ ಕ್ಯಾಮರಾ ಮೊಬೈಲ್ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ತೊಗೊಂಡ್ಬಿಟ್ಟು ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ, ಬಿಡಲ್ಲ. ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಿದ್ರೆ ನಿಮಗೂ ತುಂಬಾ ಬೆನಿಫಿಟ್ ಸಿಗುವಂಥ, ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸನ್ನು ತೊಗೊಂಬಂದ್ಬಿಟ್ಟು ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಓಕೆ ಗಾಯ್ಸ್, ಇಷ್ಟೇ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ, ಅದು ಅದೇ ಪುದೀನ ಆಗಿಬಿಟ್ಟು, ನಿಂಬೆ ರಸ ಹಿಂಡ್ಬಿಟ್ಟು, ಆಮೇಲೆ ಶುಂಠಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗುತ್ತೆ. ನಿಜ ಅದು ನೀವು 1 ಮಂತ್ ಟ್ರೈ ಮಾಡಿ. 1 ಮಂತಲ್ಲಿ ನಿಮಗೆ ರಿಸಲ್ಟ್ ಪಕ್ಕನೇ ಸಿಗುತ್ತೆ. ಕನ್ಸಿಸ್ಟೆನ್ಸಿಯಿಂದ ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್ ಕುಡೀರಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಪ್ಪ ಅಂತ. ನೀವೇ ಶಾಕ್ ಆಗ್ತೀರ. ಓಕೆ, ಥ್ಯಾಂಕ್ ಯು.